ಎರಡನೇ ದಿವಸ ಇವತ್ತು. ಇವಾಗ ತಾನು ಎದ್ದಿದ್ದೀನಿ, ಇನ್ನೂ ಮುಖ ಸತಿಗೆ ತೊಳೆದಿಲ್ಲ. ಆಮೇಲೆ ಕೆಳಗೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ. ಸೊ ಇವಾಗ ಆಗುಂಬೆಯಿಂದ ಹೊರಟಿದ್ದೀನಿ. ಸೊ ಇಷ್ಟೊತ್ತನ ಇಲ್ಲಿ ಕ್ರಿಕೆಟ್ ಆಡ್ತಿದ್ರು, ಇವಾಗ ಬಂದೆ. ಸೊ ಧರ್ಮಸ್ಥಳ ಇಲ್ಲಿಂದ 110 ಕಿಲೋಮೀಟ್ರ್ ಇದೆ. ಮೇಬಿ ಇವತ್ತು ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ. ಎಂಥ ಶಾಲೆಗಳು ಮಾರ್ರೆ ಇವು. ಸೊ ನಿನ್ನೆ 4:30 ಸಂಜೆ ಆಗಿತ್ತು, ಅವಾಗ ನನ್ನ ಫೋನು ಯಾಕೋ ವರ್ಕ್ ಆಗ್ತಿಲ್ಲ, ಹಾಗಾಗಿ ಅದನ್ನು ರೆಕಾರ್ಡ್ ಮಾಡೋದಾಗಲಿಲ್ಲ. ಸೊ ಇವಾಗ ಚಾರ್ಜ್ ಇಟ್ಕೊಂಡು ಫ್ರೆಶ್ ಆಗಿ ಇವಾಗ ಹೊರಟಿದ್ದೀನಿ. ಇಲ್ಲಿಂದ 110 ಕಿಲೋಮೀಟ್ರ್ ಇದೆ. ಇಲ್ಲಿ ಕಾಣಿಸ್ತಲ್ಲ, ಇದೆ ಬೋರ್ಡ್. ಸೊ ಹೋಗೋಣ ಬನ್ನಿ. ಜೊತೆಗೆ ಆಗಿಲ್ಲ, ಅಲ್ಲಿ ಹೋಟೆಲ್ ಇತ್ತು, ಎಲ್ಲ ದುಬಾರಿ ಮರ್ರೆ, ನಮ್ಮ ಕಡೆಗೆ ಹಂಗಲ್ಲ. ಎಲ್ಲ ಒಂದು ಸಲ ತಿಂದರೆ 200 ರೂಪಾಯಿ ಬಿಲ್ ಮಾಡ್ತಾರೆ, ಹೌದಾ? ಹಾಗಾಗಿ ಮುಂದೆ ಎಲ್ಲರೂ ನೋಡೋಣ ಅಂತ. ಯಾಕೋ ಮೈಯೆಲ್ಲ ನುಗ್ಗಡ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ವಾಕ್ ಮಾಡೋಣ, ಒಂದು 5 ನಿಮಿಷ ಬಿಟ್ಟು ಕೈ ಎಣ್ಣೋಣ ಅಂತೆ. ಯಾಕಂದರೆ ಬಾಡಿ ಹೊಂದ್ಕೊಳುತ್ತಲ್ಲ ವಾತಾವರಣಕ್ಕೆ. ಸೊ ಹಾಗಾಗಿ ನೋಡೋಣ, ಸ್ವಲ್ಪ ವಾಕ್ ಮಾಡೋಣ. ಏನೋ ಕಾಮಗಾರಿ ಮಾಡ್ತಾವ್ರೆ, ಒಟ್ಟು ಸರ್ಕಾರ ಸುಮ್ಮನೆ ಕುಂದ್ರಂಗಿಲ್ಲ, ಏನಾರು ಒಂದು ಮಾಡ್ತಾನೆ ಇರ್ತಾರೆ. ನಾವು ಸುಮ್ಮನೆ ಕುಂದ್ರಂಗಿಲ್ಲ, ಏನಾರು ಒಂದು ಮಾಡ್ತಾನೆ ಇರೋಣ. ಅವಾಗ ಮನುಷ್ಯ ತುಕ್ಕು ಹಿಡಿಬಾರ್ದು ಅಂತಾರೆ ನಮ್ಮ ಕಡೆಗೆ. ಸೊ ಹಾಗಾಗಿ ನೋಡ್ತಿರೋದು ಇವಾಗ ಅಷ್ಟು ಕಾಡಿದು, ಅಷ್ಟು ಕಾಡು. ಸೋಮನಾಥೇಶ್ವರ ಅಭಯಾರಣ್ಯ ಅಂತೆ. ಸೊ ನಾನು ಹೆಸರು ಎಲ್ಲಿ ಕೇಳಿದ್ದಿಲ್ಲ, ಇದೇ ಫಸ್ಟ್ ಟೈಮು. ಕೇಳಲ್ಲ, ನೋಡೇ ಬಿಟ್ಟೆ, ಹೌದಾ? ಏನು ಗುರು ಇನ್ನಾದರೂ. ಸೊ ಲಿಫ್ಟ್ ಕೇಳೋಣ ಇವಾಗ, ಆಯಿತು. ಸೊ ಸ್ವಲ್ಪ ಥಂಡಿ ಗಿಂಡಿದೆ, ಬೈಕೆಲ್ಲ ಹೋಗ್ಬಿಡೋಣ. ಕಾರಲ್ಲಾದರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಬೈಕಿಗೆ ಆಲ್ಮೋಸ್ಟ್ ಅಲ್ಲಿ ಕೈ ಟ್ರೈ ಮಾಡೋಣ. ಬೈಕ್ ಯಾವ ಬರ್ತಾ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಗುರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು, ನಿಜ. ಯಾವಾಗ ಬಸ್ಸಲ್ಲಿ ಹೋಗ್ತಿದ್ವಿ, ಬಸ್ಸಲ್ಲಿ ಬರ್ತಿದ್ವಿ, ಎಲ್ಲೋ ಒಂದು ಕಡೆ ಊಟ ಮಾಡ್ತಿದ್ವಿ. ಈ ಥರ ಹೊಸ ಜನ, ಹೊಸ ಜಾಗ, ದೇವ್ರ ನನಗೆ ಗೊತ್ತಾಗಿದ್ದಿಲ್ಲ. ಎಲ್ಲ ಒಂಥರ ಮನಸ್ಸು ಆನಂದ ಅನುಭವಿಸ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸೊ ಇದೆಲ್ಲ ಕಾಡು, ಔಷಧ ಸಸ್ಯ ಇರುನೆಲೆ ಸಂರಕ್ಷಣಾ ಪ್ರದೇಶ ಅಂತೆ. ಆಯುರ್ವೇದಿಕ್ ಔಷಧಿ ಸಿಗ್ತಾವಂತೆ ಇಲ್ಲಿ. ಎಲ್ಲ ಗಿಡಗಳು ಅದ್ರ ಬೇರೆ ಅಂತೆ. ನೋಡಿ, ನಮ್ಮ ಕಡೆಗೆಲ್ಲ ಬಿಸಿಲು. ಅಯ್ಯೋ, ಯಾವುದೋ ಒಂದು ಗಾಡಿ ಹೋಯ್ತು, ನೋಡೇ ಅಲ್ಲ. ಸೊ ಕೇಳಿದಷ್ಟೇ ಅಣ್ಣ ತರ್ಬಿದ. ಅಣ್ಣ ನಿಮ್ಮ ಹೆಸರಣ್ಣ? ಸುನಿಲ್. ಸೊ ಸುನಿಲ್ ಅಣ್ಣ ಅವರು ಅವರು ತುಂಬ ಅಲ್ಲಿಂದ ಆಗುಂಬೆಯಿಂದ ಹಿಡಿದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಇವಾಗ ಟೀ ಕುಡಿತಾ ಇದ್ದೀವಿ, ಚಹಾ ಕುಡಿತಾ ಇದ್ದೀವಿ. ಎಲ್ಲರೂ ಚಹಾ ಕುಡಿ ಬರ್ರಿ. ಇಲ್ಲಿನ ಚೆನ್ನಾಗಿ ಸಖತ್ತಾಗಿದೆ ಅವರು, ಪ್ಯೂರ್ ಹಾಲು, ನಮ್ಮದು ಬಕೆಟ್ ಹಾಲು. ಸೊ ಅಣ್ಣ ಟೀ ಕುಡಿದ್ವಿ. ಬಿಲ್ ಸತಿಗೆ ಅವರೇ ಕೊಟ್ಟರು, ಅವರಿಗೆ ತುಂಬ ಧನ್ಯವಾದಗಳು. ಇನ್ನು
ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಣ್ಣವರು ತುಂಬ ಹೆಚ್ಚು ಕಮ್ಮಿ ಆಗುಂಬೆಯಿಂದ ಕಾರ್ಕಳದವರೆಗೂ ಕರ್ಕೊಂಡ್ಬಂದಿದ್ದಾರೆ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಬರ್ತಣ್ಣ. ಸೊ ಅಣ್ಣವ್ರಿಗೆ ತುಂಬ ಥ್ಯಾಂಕ್ಸ್. 40 ಕಿಲೋಮೀಟ್ರ್ ಕರ್ಕೊಂಬಂದರು. ಅದು ಅದರ ಬೇರೆ ಆಗುಂಬೆ ಘಾಟಲ್ಲಿ ಸುಮಾರು ಅದು ಒಂದು 9,000 ಅಡಿ ಇತ್ತಂತೆ. ಅಲ್ಲಿಂದ ಭೂಮಿಯಿಂದ ಅಷ್ಟು ಆಗುಂಬೆ ಘಾಟಲ್ಲಿ ಕರ್ಕೊಂಬಂದರು. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸೊ ನೆಕ್ಸ್ಟು ಸ್ಟಾಪ್ ಇಲ್ಲಿಂದ ಧರ್ಮಸ್ಥಳ ಎಷ್ಟೈತೆ ಗೊತ್ತಿಲ್ಲ. ಸೊ ಕೇಳ್ಕೊತಾ ಹೋಗ್ತೀನಿ. ಸೊ ಇದೇನು ಕಾಣ್ತಾ ಇದೆಯಲ್ಲ, ಇದು ಮಾರಿಯಮ್ಮನ ದೇವಸ್ಥಾನ. ನೋಡ್ಕೊಳ್ಳಿ, ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಕಾಣಿಸುತ್ತೆ. ಸೊ ಇದು ಚತುರ್ಮುಖ ಬಸದಿ ಏನು ಕಾಣ್ತಾ ಇದೆಯಲ್ಲ ಇದು. ಸೊ ನೋಡ್ಕೊಳ್ಳಿ. ಸೊ ಅಣ್ಣ ಇದ್ಯಾವುದೋ ಧರ್ಮಸ್ಥಳ ಬೈಪಾಸಿ ತಂದು ಬಿಟ್ಟ. ಅವರಿಗೆ ತುಂಬ ಥ್ಯಾಂಕ್ಸ್. ಅಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಅದೇನೋ 15ನೇ ಶತಮಾನದಲ್ಲಿ ನಿರ್ಮಿಸಿದಂತೆ. ನಮಗೆ ಯಾವುದೋ ತಲಕಾಡಿನಲ್ಲಿ ಗಂಗರ ಕಟ್ಟಿಸಿದ್ದು ಒಂದು ನೆನಪಿದೆ ಅಷ್ಟೇ ನನಗೆ. ಅದು ಓದಿದ್ದು, ನೋಡಿಲ್ಲ. ಅವಾಗೂ ಇವಾಗೂ ಭಾಳ ಡಿಫ್ರೆನ್ಸ್ ಇದೆ ಗುರು. ನಾನು ನೆನಪಿಲ್ಲ. 7ನೇ ಕ್ಲಾಸಿನ ಏನು ಟ್ರಿಪ್ಪಿಗೆ ಬಂದಿದ್ದೇನೋ ಅವಾಗೆಲ್ಲ ಹಂಚಿನ ಮನೆಗಳು, ಅಲ್ಲೊಂದು ಇಲ್ಲೊಂದು ಮನೆ. ಈಗ ಹೆಚ್ಚು ಕಮ್ಮಿ ಒಂದು 6-7 ವರ್ಷ ಆಯಿತು ಅವಾಗ ಬಂದೀನಿ. ಈಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಭಾಳ ಮುಂದುವರೆದಿದೆ. ನೋಡೋಕ್ಕೆ ಖುಷಿ ಅನ್ನಿಸ್ತಿದೆ. ಎಲ್ಲ ಗಿಡಗಳು, ಮರಗಳು. ಸೊ ಯಾರು ಬರ್ತಾರೆ ಅಂತ ನೋಡೋಣ. ಸೊ ಅಣ್ಣ ತಂದಿರ ಅಣ್ಣ ಎಲ್ಲಿವರೆಗೆ ಹೋಗ್ತೀಯ ಅಣ್ಣ? ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು. ಎಲ್ಲಿವರೆಗೆ ಹೋಗ್ತೀರಾ? ಏನು ಲಕ್ ಹೋಗ್ರಿ. ಇವತ್ತು ಒಂದು 100 ಮೀಟರ್ ನಡೀತಲ್ಲ, ಅಲ್ಲೇ ಗಾಡಿ ಸಿಗ್ತಾ ಇವೆ. ಸೊ ಅಣ್ಣನಿಗೆ ಒಂದು ಥ್ಯಾಂಕ್ಸ್. ಸೊ ರಮೇಶ್ ಅಣ್ಣ ಅವರು ಕಾರ್ಕಳದಿಂದ ಬಿಜ್ಗೋಳಿ ಮಠ ಬಿಟ್ಟರು. ಇಲ್ಲಿಂದ ಒಂದು 55 ಕಿಲೋಮೀಟ್ರ್ ಅಂತೆ ಧರ್ಮಸ್ಥಳ. ಸೊ ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ತಿಂಡಿನ ಸೀದಾ ದರ್ಶನ ಮಾಡ್ಕೊಂಡು ಧರ್ಮಸ್ಥಳದೇ ತಿಂದಾಯಿತು ಅಂತ ಪ್ಲಾನ್ ಮಾಡೀನಿ. ಅಂದರೂ ಹೊಟ್ಟೆ ಹಸಿತಾ ಇದೆ. ತಡ್ಕೊಳ್ಳೋಣ, ದೇವ್ರು ನೋಡೋಕ್ಕಿಂತ ಏನು ಹೆಚ್ಚಿಂದಲ್ಲ. ಸೊ ಯಾವಾರ ಒಂಥರ ಶಾಲೆ ಚೆನ್ನಾಗಿದೆ ಗುರು. ಎಲ್ಲ ಹಂಚಿನ ಶಾಲೆ. ನಮ್ಮ ಕಡೆಗೆಲ್ಲ ಬರೀ ಕಾಂಕ್ರೀಟು ಇದನ್ನ ಹಾಕಿರ್ತಾರೆ. ಇದ್ರ ಕಲಿಯೋಕ್ಕೂ ಒಂಥರ ಮಜಾ. ಇಲ್ಲಿ ಕಲಿತವರೇ ಪುಣ್ಯವಂತರು. ಸೊ ನೋಡ್ಕೊಳ್ಳಿ, ಈ ಥರ ಶಾಲೆಗಳೂ ಇನ್ನೂ ಇದ್ದಾವೆ. ಸೊ ಬ್ರಿಟಿಷರು ಕಟ್ಟಿಸಿದ್ದೋ ಏನು ನಮ್ಮವ್ರು ಕಟ್ಟಿಸಿದ್ದೋ ಗೊತ್ತಿಲ್ಲ. ನೋಡ್ಕೊಳ್ಳಿ. ಅಣ್ಣ ನಿಮ್ಮ ಹೆಸರು? ಸಿದ್ದು. ಅಣ್ಣ ನಿಮ್ಮ ಹೆಸರು? ಬಸವರಾಜ್ ಅಣ್ಣ, ಸಿದ್ದಣ್ಣ. ಇಲ್ಲಿಂದ ಬಿಜ್ಗೋಳಿ ಎಲ್ಲ ಇವರು ಬಿಜ್ಗೋಳಿಂದ ಹಿಡಿದು ಮುಂದೆ ಎಲ್ಲ ಹೋಗ್ತಾರೆ. ಸೊ ತುಂಬ ಥ್ಯಾಂಕ್ಸು. ಮತ್ತು ನಾನ್ ಸ್ಟಾಪು. ಸೊ ಅಣ್ಣವರು ಈಗ ಟಿಫನ್ ಮಾಡೋಕ್ಕೆ ಗಾಡಿ ತರಬಿದ್ದಾರೆ. ಇನ್ನು ಇನ್ನೊಂದು 10-15 ನಿಮಿಷ ಬೆಳ್ತಂಗಡಿ ಮುಟ್ಟುತ್ತೆ ಗಾಡಿ. ಸೊ ಬೆಳ್ತಂಗಡಿಯಲ್ಲಿ ಹಿಡಿದು ಅಲ್ಲಿಂದ ಸೀದಾ ಧರ್ಮಸ್ಥಳ. ಸೊ ಇನ್ನೊಂದು 5 ನಿಮಿಷ ಇರ್ತೀವಿ. ಸೊ ಟಿಫನ್ ಮಾಡೋಕ್ಕೆ ಕಳಿಸಿದ್ರಲ್ಲ, ಅಲ್ಲೇ ಇನ್ನೊಂದು ಅಣ್ಣಂದು ಟಿಪ್ಪರ್ ಬಂದು ಇನ್ನೊಂದು. ಆ ಟಿಪ್ಪರಲ್ಲಿ ಈಗ ಪಯಣ. ಸೊ ಅಣ್ಣ ನಿಮ್ಮ ಹೆಸರೇನಿಲ್ಲ? ಶ್ರೀನಿವಾಸ್ ಅಂತ ಅಣ್ಣನ ಹೆಸರು. 28 ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದಾರೆ ಅವರು. ಗ್ರೇಟ್ ಅಲ್ವಾ? ಇಲ್ಲಿಂದ ಸೀದಾ ಧರ್ಮಸ್ಥಳ ಅಂತೆ. ಸೊ ಹಾಗಾಗಿ ಹತ್ಕೊಂಡೆ. ತುಂಬ ಥ್ಯಾಂಕ್ಸ್. ಓಕೆ. ಸ್ಯಾಲ್ರಿ ವೈಸ್ ಕೊಡ್ತಾರೆ ನಿಮಗೆ? ಒಟ್ಟು ಟಿಫಿನ್ ಮೇಲೆ ಕೊಡ್ತಾರೆ? ಸ್ಯಾಲ್ರಿ ವೈಸ್ ಅದೇ. ಈಗ ಒಟ್ಟು ಗಾಡಿ 30,000, ತಿಂಗಳಿಗೆ 30,000. ಬೇರೆ ಗಿಡಿ ಫ್ರೀ? ಹಾಂ. ಇದೆ ಅಲ್ಲ, ಊಟಕ್ಕೆ ಸಪ್ರೇಟ್. ಊಟಕ್ಕೆ ಡೈಲಿ 200 ರೂಪಾಯಿ. ಪಾಠ ಏನಿಲ್ಲ. ಈ 2 ದಿವಸದಲ್ಲಿ ಒಬ್ಬ ಅಪ್ಪಟ ಕನ್ನಡ ಅಭಿಮಾನಿ, ಒಬ್ಬ ಶ್ರಮಜೀವಿ ನೋಡಿದ್ದು ನಾನು ನಿಮ್ಮಲ್ಲೇ. ಹೌದು.
ಒಟ್ಟು ದುಡಿಬೇಕು, ತಿನ್ಬೇಕು, ಇನ್ನೊಬ್ರು ಆಸೆ ಪಡಬಾರ್ದು. ಇನ್ನೊಬ್ರು ದುಡ್ಡಿಗೆ ಇನ್ನೊಬ್ರು ದುಡ್ಡನ್ನು ದೋಚೋದು, ಇನ್ನೊಬ್ರು ತಲೆ ಹೊಡೆಯೋದು ಆಗಬಾರ್ದು. ಏನಾಗುತ್ತೆ, ನಾವು ದುಡಿಬೇಕು, ನಾವು ತಿನ್ಬೇಕು, ಶ್ರಮ ಪಡ್ಬೇಕು. ಶ್ರಮದಲ್ಲಿ ನಮ್ಗೆ ಸುಖ ಇದೆ. ಕೆಲಸದಲ್ಲೇ ದೇವ್ರನ್ನ ಕಾಣಬೇಕು. ಹೌದು, ಕಾಯಕವೇ ಕೈಲಾಸ ಬಸವಣ್ಣವ್ರು ಹೇಳಿದಾರಲ್ಲ. ಈ ಡ್ರೈವರ್ ಜೊತೆಗೆ ಉತ್ತಮ ಸಂಭಾಷಣೆ ಆಯಿತು. ಈಗ ಬೆಳ್ತಂಗಡಿ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಸೊ ನೋಡ್ಬೋದು, ಇನ್ನೊಂದು ಧರ್ಮಸ್ಥಳ ವಿತೌಟ್ ಸಿಂಗಲ್ ರುಪಿ ಟು ಟ್ರಾವೆಲ್ 0 ರೂಪೀಸಿಂದ ಬಂದಿದ್ದೀನಿ. ಸೊ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ನಂದು ಅಮೌಂಟು ಖರ್ಚಾಗಿದೆ ಅಂದರೆ ಊಟಕ್ಕೆ, ಪ್ಲಸ್ ಅಲ್ಲಿ ಆಗುಂಬೆಯಲ್ಲಿ ಏನು ಉಳ್ಕೊಂಡಲ್ಲ, ಅಲ್ಲಿ ಲಾಡ್ಜಿಗೆ ಅಷ್ಟೇ ಖರ್ಚಾಗಿದ್ದು, ಮತ್ತೆಲ್ಲೇ ಒಂದು ಸಿಂಗಲ್ ರುಪೀಸ್ ಅದಿ ಖರ್ಚು ಮಾಡಿಲ್ಲ, ಹಂಗೆ ಬಂದಿದ್ದೀನಿ. ಸೊ ಏನು ಕಾಣ್ತಾ ಇದೆಯಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಇದು. ಇಲ್ಲಿಂದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ ಅಂತೆ. ಬಿಟ್ಟು ಅವರು ಇದನ್ನು ಮಾಡ್ತಾರೆ, ನಾವು ಇದನ್ನು ಮಾಡ್ತಾರೆ. ಕೆಲಸ ಆಗಲ್ಲ. ಸಮಾಜಕ್ಕೆ ನಾವೇನು ಸಂದೇಶ ಕೊಡ್ತಾವೆ ಅನ್ನೋದು ಮಾಡ್ತಿರ್ತೇವೆ. ಅದನ್ನ ವ್ಯವಸ್ಥೆ ಮಾಡೋಂಗೆ ಅಲ್ಲ ನಾವು. ಈಗ ಸೊ ಫೈನಲಿ ಧರ್ಮಸ್ಥಳಕ್ಕೆ ಬಂದಾಯಿತು. ಸೊ ಅಲ್ಲಿ ನೇತ್ರಾವತಿ ನದಿ ಹತ್ತಿರ ಅಂತ ಅಲ್ಲೇ ಸ್ನಾನ ಮಾಡಬೇಕಂತ ಹೇಳಿದರು. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಏನು ಕಾಣ್ತಾ ಇದೆ ಅಲ್ಲ, ಇದೆಲ್ಲ ಧರ್ಮಸ್ಥಳ. ಸೊ ಹಾಗೆ ಬರ್ತಾ ಇದ್ದೀನಿ. ಸೊ ಫೈನಲಿ ನಾವು ಶ್ರೀ ಮಂಜುನಾಥೇಶ್ವರನ ದರ್ಶನಕ್ಕೆ ಬಂದಾಯಿತು. ಸೊ ಇದು ಗೇಟು. ಏನು ಈ ಧರ್ಮಸ್ಥಳ ಅನ್ನೋದು ನೇತ್ರಾವತಿ ನದಿ ದಂಡೆ ಮೇಲಿದೆ. ಸೊ ಇದು ಧರ್ಮಸ್ಥಳದ ಮೊದಲ ಹೆಸರು ಕುಡುಬ ಅಂತ. ಇದು ಲಗೇಜು ಒಳಗಡೆ ಅವಕಾಶ ಇಲ್ಲ ಅಂದರು. ಲಗೇಜ್ ಇಟ್ಟು ಬಂದೆ. ಇನ್ನೇನು ದರ್ಶನಕ್ಕೆ ಹೋಗ್ಬೇಕು. ಹೋಗ್ತಾ ಇದ್ದೀನಿ. ಸನ್ನಿಧಾನ ಸೇವೆ ಅಂತೆ. ನೀರು ಕೊಟ್ಟರು, ಕುಡಿದ್ವಿ. ಇದೇನೋ ಗುರು 200 ರೂಪಾಯಿ ತಲೆಗೆ ಅಂತ ಇದೆ. ಏನು ಅಂತ ಗೊತ್ತಿಲ್ಲ. ರೊಕ್ಕ ಕೊಡಬೇಕು ಏನು. ಸುಮ್ಮನೆ ಹೋಗ್ತಾ ಇದ್ದೀನಿ. ಹೌದು ಗುರು, ಅಮೌಂಟ್ ಕೊಡಬೇಕು. ಇದು ಟಿಕೆಟ್ ಇದು ತೊಗೊಂಡಿದ್ದೀವಿ. ಹೋಗ್ತಾ ಇದ್ದೀವಿ. ಸೊ ಲೇಟ್ ಆಗುತ್ತೆ ಅನಿಸುತ್ತೆ. ಆಮೇಲೆ ಸಿಗ್ತೀನಿ. ವಿಡಿಯೋ ಮಾಡೋದಂತೆ ಇಲ್ಲಿ ಟೈಮ್ ಸಿಕ್ತು ವಿಡಿಯೋ ಮಾಡೋಕ್ಕೆ. ಸೊ ಇದೆಲ್ಲ ಏನೋ ಪದ್ಧತಿ ಅಂತ ಅಂಗಿ ಬಿಚ್ಚಿ ಹೋಗೋದು ಮಾಡ್ತಾಯಿದ್ದೀವಿ. ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಇಲ್ಲೇನೋ ಅಭಿಷೇಕ ಅದರದಂತೆ. ಸೊ ದರ್ಶನ ಆಯಿತು. ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ. ಗೇಟ್ವೇ ಆಫ್ ಧರ್ಮಸ್ಥಳ.